ಸೊ ಏನ್ ಮಾಡ್ಬೇಕು ಹಾಗಾದ್ರೆ, ಊಟಕ್ಕಿಂತ ಮೊದಲು ನಮ್ಗ ಪಚನಕ್ಕ ಭಾರ ಆಗಿದ್ದು ಎಷ್ಟದ, ಪಚನಕ್ಕೆ ಹಗುರ ಆಗೋದು ಯಾವ್ದದ ಅದನ್ನು ನಾವು ನೋಡ್ಬೇಕು. ಅದಕ್ಕೆ ಶಾಸ್ತ್ರ ಏನ್ ಹೇಳ್ತದ, ಆಯುರ್ವೇದ ಶಾಸ್ತ್ರ, ಮೊದಲು ಊಟವನ್ನು ದೇವರಿಗೆ ಅರ್ಪಣೆ ಮಾಡ್ರಿ. ಎಲ್ಲಾನು ಊಟ ಎಲ್ಲ ಪೂರ್ತಿ ಬಡಿಸಿ ಅದನ್ನು ದೇವರಿಗೆ ಅರ್ಪಣೆ ಮಾಡ್ರಿ. ದೇವರಿಗೆ ಅರ್ಪಣೆ ಮಾಡಿದ್ಮೇಲೆ ಆಮೇಲೆ ಊಟ ಮಾಡ್ಲಿಕ್ಕೆ ಶುರು ಮಾಡ್ರಿ. ಪ್ಲಾನ್ ಮಾಡಿ ಶುರು ಮಾಡ್ರಿ. ಆತ್ಮನಾಂ ಪರೀಕ್ಷೆ ಅಂತ ಅಂದ್ರೆ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಂಡು ಊಟ ಮಾಡ್ರಿ ಅಂತ ಹೇಳ್ತದೆ. ಅಂದ್ರೆ ಏನ್ ಮಾಡ್ಬೇಕು, ನಾವು ನೈವೇದ್ಯ ಹಾಕಿದಾಗ ಎಲ್ಲ ಬಡಿಸ್ಬಿಡ್ತೀವಿ, ಎಲ್ಲ ನೋಡ್ತೀವಿ. ಓಹೋ ಹೋಳಿಗೆ ಅದ, ಓ ಕಡುಬು ಅದ, ಓ ಶ್ರೀಖಂಡ ಅದ, ಓ ಪುರಿ ಅದ, ಓ ಇಷ್ಟೆಲ್ಲ ಊಟ ಅವ. ಇದ್ರೊಳಗೆ ನನಗೆ ಯಾವುದು ಪಚನಕ್ಕೆ ಹಗರ, ಪಚನಕ್ಕೆ ಯಾವುದು ಹೆವಿ, ಮಿರ್ಚಿ ಭಜಿನೂ ಅದ, ಇಷ್ಟೆಲ್ಲ ಅವ. ಇದ್ರೊಳಗೆ ಯಾವ್ದು ಹಗರದ, ಯಾವ್ದು ಭಾರ ಅದ. ಹಗರ ಇದ್ದಿದ್ದನ್ನ ಅದರಿಂದ ಹೊಟ್ಟೆ ತುಂಬಬೇಕು, ಭಾರ ಇದ್ದಿದ್ರಿಂದ ಏನಾಗಬೇಕು, ನಮ್ಗೆ ಅವನೇ ಹೆಚ್ಚಿಗೆ ತಿಂದು ಹೊಟ್ಟೆ ಕೆಡಿಸ್ಕೋಬಾರ್ದು. ಸರಿನಾ? ಸೊ ಊಟಕ್ಕಿಂತ ಮೊದಲು ಎಲ್ಲ ಊಟ ನೋಡಬೇಕು. ಊಟ ನೋಡಿಕೊಂಡು ಪ್ಲಾನ್ ಮಾಡಿಕೊಂಡು ಊಟ ಮಾಡಬೇಕು. ಊಟ ಮಾಡೋದು ಶಾಸ್ತ್ರ ಏನು ಹೇಳ್ತದೆ, ಒಂದು ಯಜ್ಞ ಅಂತ ಹೇಳ್ತದೆ. ಯಜ್ಞ ಮಾಡ್ಬೇಕಾದ್ರೆ ನಾವೇನು ಮಾಡ್ತೀವಿ, ಒಂದು ಪೂಜೆ, ಒಂದು ಯಜ್ಞ ಮಾಡ್ಬೇಕಾದ್ರೆ ಎಲ್ಲ ತಯಾರಿ ಮಾಡ್ಕೋತೀವಿ, ಎಲ್ಲ ನೋಡ್ಕೋತೀವಿ, ಕಂಪ್ಲೀಟ್ ಪ್ಲ್ಯಾನ್ ಇರ್ತದೆ. ಹಂಗೆ ಊಟ ಮಾಡಬೇಕಾದ್ರೂ ಪೂರ್ತಿ ಪ್ಲ್ಯಾನ್ ಇಟ್ಕೊಂಡು ಯಾವುದನ್ನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಯಾವುದನ್ನು ತಿನ್ನಬಾರ್ದು, ಅಥವಾ ಎಷ್ಟು ನಾನು ತಿನ್ನಬಾರ್ದು, ಅದನ್ನು ಪ್ಲ್ಯಾನ್ ಮಾಡಿಕೊಂಡು ನಾವು ಊಟ ಮಾಡಬೇಕು. ನಮಸ್ಕಾರ.